ನಿವೃತ್ತ ಕರ್ನಲ್ ಡಾಕ್ಟರ್ ದಿನೇಶ್ ಮುದ್ರಿ ಸರ್. You are Dinesh Mudri as a part of Indian Army. ಅಲ್ಲಿ ಒಳಗಡೆ ಹೋದಾಗ ಅಫ್ಕೋರ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಷ್ಟು ಹ್ಯೂಜ್ ಆಗಿದೆ ಅಂತ ಯಾರೋ ಕೇಳಿದ್ರೆ 8,000 ಏಕರ್ ಬಿಗ್ ಇಟ್ ಇಸ್. ಕುಕ್ ಇರ್ತಾರೆ, ಕ್ಲರ್ಕ್ಸ್ ಇರ್ತಾರೆ ಅಂತ ಅಂದು. ಸೊ ಅವ್ರಗಳಿಗೆ ಈ ಆರ್ಮ್ ಟ್ರೈನಿಂಗ್ ಕೊಟ್ಟಿರ್ತಾರೆ. 19 weeks of basic training ಅಂತ ಎಲ್ಲ ಜವಾನ್ಸ್ಗೂ 19 to 20 weeks 22 weeks of ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಇದ್ದೇ ಇರುತ್ತೆ. ಅಂದ್ರೆ ಅದು ನಮ್ಗೆ ಗೊತ್ತಿದೆ, ನಮ್ಮ ದೇಶದ ಜನ ನಮ್ಮ ಮೇಲೆ ಒಂದು ಹೋಪ್ ಇಟ್ಟಿದ್ದಾರೆ. ಸೊ ಅದಕ್ಕೆ ವಿ ಕಾಂಟ್ ಲೆಟ್ ದೆಮ್ ಡೌನ್. ಯಾವ ವ್ಯಕ್ತಿ ಆರ್ಮಿನ ಜಾಯಿನ್ ಆಗಬಹುದು? ಓಕೆ, ಎಲಿಜಿಬಿಲಿಟಿ ಪ್ರಕಾರ ಅಂತಂದ್ರೆ ಈ ಕ್ವಾಲಿಫಿಕೇಶನ್ ಮಾಡಿ ಆರ್ಮಿ ಜಾಯ್ನ್ ಆಗ್ಬಹುದು, ಅಥವಾ 10+2 ಮುಗಿಸ್ಕೊಂಡು NDA ಜಾಯ್ನ್ ಆಗ್ಬಹುದು, ಅಥವಾ ಗ್ರಾಜುಯೇಷನ್ ಮುಗಿಸ್ಕೊಂಡು OT ಅಥವಾ IMA ಜಾಯ್ನ್ ಆಗ್ಬಹುದು ಅಂತ ಹೇಳ್ತೀವಿ ನಾವು. ಬಟ್ ಮೋರ್ ದೆನ್ ದಿ ಕ್ವಾಲಿಫಿಕೇಶನ್, ಒಂದು ಎಬಿಲಿಟಿ ಅಂಡ್ ಆಪ್ಟಿಟ್ಯೂಡ್ ಇರಬೇಕು ಅನ್ನೋದು ನನಗೆ ಫಸ್ಟ್. ಒಂದು ಯಾರೇ ನಾನು ಕೇಳಿದ್ರು ಕ್ಯಾನ್ ಐ ಜಾಯ್ನ್ ಆರ್ಮಿ ಅಂತ ಕೇಳಿದಾಗ ನಾನು ಇಟ್ ಇಸ್ ನಾಟ್ ಫ್ರಮ್ ಕ್ವಾಲಿಫಿಕೇಶನ್ ಪಾಯಿಂಟ್ ಆಫ್ ವ್ಯೂ, ಅದು ನೀವು ಪಡ್ಕೋಬಹುದು. ಬಟ್ ಆದ್ರೆ ಒಂದು ಆಪ್ಟಿಟ್ಯೂಡ್ ಬೇಕಾಗತ್ತೆ. ಯಾರು ಜಾಯ್ನ್ ಆಗ್ಬಹುದು ಅಂತ ನಾನು ಕೇಳಿದ್ರೆ ಅಕಾಡೆಮಿಕಲಿ ಯಾರು ತುಂಬಾ ಜಾಸ್ತಿ ಇನ್ಕ್ಲೈನ್ಡ್ ಇರಲ್ಲ. ಅಂದ್ರೆ ಒನ್ ಹೂ ಇಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ನಾನೇನ್ ಹೇಳ್ತೀನಿ ಅಂತಂದ್ರೆ ಒನ್ ಹೂ ಇಸ್ ಗುಡ್ ಇನ್ ಎವ್ರಿಥಿಂಗ್. ಸ್ಟಡೀಸ್ ಅಲ್ಲಿ ಆಗಿರ್ಬೋದು, ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಅಂಡ್ ಇದ್ರಲ್ಲಿ ಆಗಿರ್ಬೋದು. ಆಮೇಲೆ ಒಂದು ಸ್ಲೈಟ್ಲಿ ಎಕ್ಸ್ಪೋಸ್ಡ್ ಇರ್ಬೋದು, ಲೈಕ್ NCC ಆಗಿರ್ಬೋದು, ಅಥವಾ ಸೈನಿಕ್ ಸ್ಕೂಲ್ಸ್ ಆಗಿರ್ಬೋದು, ಅಥವಾ RIMC ಆಗಿರ್ಬೋದು, ಅಥವಾ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಇದ್ದಂತ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೋದು. ಈ ಒಂದು ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿ, ಆಮೇಲೆ ಈ ಒಂದು ಇಂಥ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಮನುಷ್ಯನಿಗೆ, ಆ ಹುಡುಗನಿಗೆ ಅಥವಾ ಒಂದು ಲೇಡಿಗೆ, ಈ ನಡುವೆ ವಿಮೆನ್ ಆಲ್ಸೋ ಆರ್ ವೆಲ್ಕಮ್ ಇನ್ ಟು ದಿ ಆರ್ಮಿ. ಸೊ ಅವ್ರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಒಂದು ಅಡ್ಜಸ್ಟಬಿಲಿಟಿ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ದೇ ಕ್ಯಾನ್ ಈಸಿಲಿ ಅಡ್ಜಸ್ಟ್ ಟು ದಟ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಯಾರು ಮನೆಯಲ್ಲೇ ಇದ್ದುಕೊಂಡು ಯಾವಾಗ್ಲೂ ಶೆಲ್ಟರ್ಡ್ ಒಂದು ಇದರಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಾರೆ, ಸೊ ಅವ್ರಿಗೆ ಇಟ್ ಮೈ ಟೇಕ್ ಲಿಟಲ್ ಮೋರ್ ಟೈಮ್ ಟು ಅಡ್ಜಸ್ಟ್ ಇನ್ ದಿಸ್. ಸೊ ಅಂತ ನನಗೆ ಅನ್ಸುತ್ತೆ. ಸೊ ಮೋರ್ ದೆನ್ ದಿ ಕ್ವಾಲಿಫಿಕೇಶನ್, ಒಂದು ಆಪ್ಟಿಟ್ಯೂಡ್ ಅಂಡ್ ಅಫ್ ಕೋರ್ಸ್ ದ ಎಬಿಲಿಟಿ, ಇವೆರಡು ನಾವು ನೋಡಿದಾಗ ಯಾರಿಗೆ ಇದು ಇದೆ ಅವರು ದೇ ಕ್ಯಾನ್ ಡೆಫಿನೆಟ್ಲಿ ಜಾಯಿನ್ ದಿ ಆರ್ಮಿ ಅಂತ ನನಗೆ ಅನ್ಸುತ್ತೆ. ನಾನು ಅದಕ್ಕೆ ಸರ್ ಯಾರು ಆರ್ಮಿನ ಜಾಯಿನ್ ಆಗ್ಬೋದು ಅಂತ ಕೇಳಿದೆ. ಅಲ್ಲಿ ನಾನು ಕ್ವಾಲಿಫಿಕೇಶನ್ ಕೇಳಿಲ್ಲ, ಕ್ವಾಲಿಫಿಕೇಶನ್ ಪಾರ್ಟಿಗೆ ನಾನು ಬರ್ತೀನಿ. ಸೊ ದಿಟ್ಸ್ ಆಲ್ ಫಿಸಿಕಲ್ ಆಯ್ತು ನೀವು ಹೇಳಿದ್ದು, ಮತ್ತೆ ನಾವು ಶಿಸ್ತು ಪಾಲನೆ ಮಾಡೋದಾಯ್ತು, ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋದಾಯ್ತು. ಬಟ್ ಒಂದು ದೇಶ ಸೇವೆಗಂತ ನಾವು ಸೇರ್ತಾ ಇದೀವಿ ಅನ್ನೋದಾದ್ರೆ ಮಿಲಿಟರಿ, ಆರ್ಮಿ, ನೇವಿ, ಏರ್ ಫೋರ್ಸ್ ಇದೊಂದು ಕೆಲಸ ಅಷ್ಟೇ ಅಲ್ಲ. ಇಟ್ಸ್ ಮೋರ್ ದನ್ ದಟ್, ಇಟ್ಸ್ ಎಮೋಷನ್. ಅದಕ್ಕೆ ಮೆಂಟಲಿ ನಮ್ಮ ಪ್ರಿಪರೇಷನ್ ಹೇಗಿರ್ಬೇಕು ಬಿಫೋರ್ ಜಾಯಿನಿಂಗ್? ಏನಾಗುತ್ತೆ ಅಂತ ಮೆಂಟಲಿ ನಾವು ವಿ ಆಲ್ ಕಮ್ ಫ್ರಮ್ ದ ಸೇಮ್ ಎನ್ವಿರಾನ್ಮೆಂಟ್. ನನಗೆ ಹೇಳ್ಬೇಕು ಅಂತಂದ್ರೆ ನಾನು ಅಫ್ಕೋರ್ಸ್ ಐ ವಾಸ್ ಪ್ರಿವಿಲೇಜ್ ಟು ಬಿ ಇನ್ ಸೈನಿಕ್ ಸ್ಕೂಲ್ ಬಿಜಾಪುರ್. ಅಲ್ಲಿ ಇದ್ದಾಗ ಏನಾಯ್ತು ಅಂತಂದ್ರೆ ನಾವು ಈ NDA ಪಾಸ್ ಆದವರು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪಾಸ್ ಆದವ್ರನ್ನ ನೋಡ್ತಾನೆ ಇರ್ತಿದ್ವಿ ಇಯರ್ ಆಫ್ಟರ್ ಇಯರ್. ಅವ್ರಿಗೊಂಥರ ಒಂದು ಅಲ್ಲಿ ಹೆಂಗಿದೆ ಅಂತಂದ್ರೆ ಅಫ್ಕೋರ್ಸ್ ದ ವೆರಿ ಏಮ್ ಆಫ್ ಸೈನಿಕ್ ಸ್ಕೂಲ್ ಬಿಜಾಪುರ್ ಆರ್ ಎನಿ ಆಲ್ ಸೈನಿಕ್ ಸ್ಕೂಲ್ಸ್ ಈಸ್ ಟು ಪ್ರಿಪೇರ್ ಕ್ಯಾಡೆಟ್ಸ್ ಫಾರ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಒಂದು ಸೊ ಅಲ್ಲಿ ಅವರು ಏನು ಒಂದು ರೋಲ್ ಆಫ್ ಆನರ್ ನೋಡ್ತಾ ಇದ್ವಿ, ಬೋರ್ಡ್ಸ್ ಅವ್ರ ಹೆಸರಲ್ಲಿ ಒಂದು ಟ್ರಾಫೀಸ್ ನೋಡ್ತಾ ಇದ್ವಿ. ಸೊ ಇದೊಂದು ಇಟ್ ವಾಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್. ಸೊ ಅವ್ರಂಗೆ ನಾವು ಆಗ್ಬೇಕು. ಇಟ್ ವಾಸ್ ಕನ್ಸಿಡರ್ಡ್ ಒಂದು ಅಲ್ಟಿಮೇಟ್ ಈ ಲೈಫ್ ಅಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ ಅಂತ ನಮಗ್ ಅನ್ಸುತ್ತೆ. ನಾವು 10th ಅಲ್ಲಿ ಇದ್ದಾಗ, 9th ಅಲ್ಲಿ ಇದ್ದಾಗ, ಅವ್ರು NDA ಪಾಸ್ ಆಗಿದ್ದಾರೆ, ನಾವು NDA ಪಾಸ್ ಆಗ್ಬೇಕು ಅನ್ನೋ ಒಂದು ಇದು ಇರ್ತಿತ್ತು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, NDA ಪಾಸ್ ಆದ್ಮೇಲೆ ಇನ್ ಆರ್ಮಿ ಇಸ್ ಸಚ್ ಅನ್ ಆರ್ಗನೈಸೇಷನ್. ನಾವು ಜನರನ್ನ ತಗೊಳ್ಳೋದು ಬರೀ ಈ ಸೊಸೈಟಿಯಿಂದನೇ ತಗೊಳ್ತೀವಿ, ಇಲ್ಲಿಂದನೇ ಬರ್ಬೇಕಲ್ಲ ಅವರೆಲ್ಲರೂ. ಸೊ ಅವರು ಬೇರೆ ಬೇರೆ ಒಂದು ಪ್ರಾಂತದಿಂದ ಅಥವಾ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ಜನ ಇರ್ತಾರೆ. ಬಟ್ ಆರ್ಮಿ ಅಲ್ಲಿ ಒಂದು ಈಗ ಆಫೀಸರ್ ತಗೊಳ್ಬೇಕು ಅಂತಂದ್ರೆ ನಾನು 3 ವರ್ಷ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, 1 ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ. ಆ 4 ವರ್ಷ ನಾವು ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್, ಅಲ್ಲಿ ಒಳಗಡೆ ಹೋದಾಗ ಅಫ್ಕೋರ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಷ್ಟು ಹ್ಯೂಜ್ ಆಗಿದೆ ಅಂತ ಯಾರು ಕೇಳಿದ್ರೆ 8,000 ಏಕರ್ big it is, 8,000 acres. Wow. Huge academy it is, one of its own kind in the world. So alli ನಾವು ಹೋದಾಗ the motto of National Defense Academy ಏನಂತಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಎಲ್ಲ ಕಡೆ ಇದು ಸರ್ವಿಸ್ ಬಿಫೋರ್ ಸೆಲ್ಫ್, ಸರ್ವಿಸ್ ಬಿಫೋರ್ ಸೆಲ್ಫ್, ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಎಲ್ಲ ಕಡೆ ಕಾಣುತ್ತೆ. ನೀವು ಪ್ಲೇಟ್ ಅಲ್ಲಿ ಕ್ವಾರ್ಟರ್ ಪ್ಲೇಟ್, ಫುಲ್ ಪ್ಲೇಟ್, ಎಲ್ಲ ಕ್ರಾಕರಿ, ಕಟ್ಲರಿ, ಎವ್ರಿವೇರ್ ಯು ವಿಲ್ ಫೈಂಡ್ ದ ಸೇಮ್ ಮೋಟೋ. ಇನ್ಸಿಡೆಂಟ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದ್ದಂತ ಮೋಟೋ ಇಂಡಿಯನ್ ಆರ್ಮಿಗೂ ಅದೇ ಮೋಟೋ ಇದೆ. ಇಂಡಿಯನ್ ಆರ್ಮಿ ಮೋಟೋ ಇಸ್ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಇದೆ. ಸೊ ಹಂಗೆ
ಸೊ ಈ ಒಂದು ಏನಾಗುತ್ತೆ ಅಂತಂದ್ರೆ ಇದು ಪಾಸಿಟಿವ್ ಇಂಡಾಕ್ಟ್ರಿನೇಷನ್ ಅಂತ ಆಗುತ್ತೆ. ಅಂದ್ರೆ ದೇಶದ ಐ ಮಸ್ಟ್ ಕೋಟ್ ಯು ಒನ್ ದಟ್ ಐ ಮಸ್ಟ್ ರಿಲೇಟ್ ದಿಸ್ ಟು ಒನ್ ಇನ್ಸಿಡೆಂಟ್. ಈಗ ನಾನು NDA ಜಾಯ್ನ್ ಆದ ಫಸ್ಟ್ ಡೇ ನನಗೆ ಏನ್ ಫಸ್ಟ್ ಸ್ಟ್ರೈಕಿಂಗ್ ಇದು ಕಾಣ್ತು ಅಂತಂದ್ರೆ ಒನ್ ಡೇಸ್ ಸರ್ವಿಸ್ ಬಿಫೋರ್ ಸ್ವಲ್ಪ ಹ್ಯೂಜ್ ಗೇಟ್ಸ್, ಎವ್ರಿಥಿಂಗ್ ವಾಸ್ ಹ್ಯೂಜ್ ದೇರ್. ಆಮೇಲೆ ನಾವೆಲ್ಲ ನಮ್ದು ಇದನ್ನ ಇಟ್ಟ ಮೇಲೆ, ನಮ್ಮ ಲಗೇಜ್ ಎಲ್ಲ ಇಟ್ಟ ಮೇಲೆ ನಮ್ಮನ್ನ ಒಂದು ಬಾರ್ಬರ್ ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಬಾರ್ಬರ್ ಶಾಪ್ ಇಸ್ ಸ್ಲೈಟ್ಲಿ ಬಿಗ್ ಹಾಲ್, 2 ಬಿಗ್ ಹಾಲ್ಸ್. ಒಂದರಲ್ಲಿ ಬಾರ್ಬರ್ಸ್ ಇರ್ತಾರೆ, ಒಂದು 20-22 ಜನ. ಅವ್ರ ಕೆಲಸ ಏನು ಅಂತಂದ್ರೆ ನಮಗೆ ಫಸ್ಟ್ ಕ್ರೂ ಕಟ್ ಕೊಡೋದು. ನಿಮ್ಗೆಲ್ಲ ಗೊತ್ತಿರಬೇಕು ಏನಂತಂದ್ರೆ ಆರ್ಮಿ ಪೀಪಲ್ಗೆ ಕ್ರೂ ಕಟ್ ಕೊಡ್ತಾರೆ. ಆ ಕ್ರೂ ಕಟ್ ಯಾಕೆ ಕೊಡ್ತಾರೆ ಅಂತ ಅನ್ನೋದು ಅವಾಗ ಒಂದು ಕ್ವಶನ್ ಇತ್ತು. ಸೊ ನಾನು when I joined NDA I was just about 17 years old. ಸೊ ಕೂದಲು ಚೆನ್ನಾಗಿತ್ತು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೂತ್ಕೊಂಡೆ ಚೇರ್ ಮೇಲೆ, 2 ನಿಮಿಷದಲ್ಲಿ ಅವನ ಕ್ಲಿಪ್ಪರ್ ಇರುತ್ತೆ. ಅವ್ನಿಗೆ ಯಾವ್ದು ಸ್ಟೈಲಿಸ್ಟ್ ಅಲ್ಲ ಏನಿಲ್ಲ, ಅವನು ಎಲ್ಲಿಂದನೋ ಬಂದಿರ್ತಾನೆ ಬಾರ್ಬರ್, ಕಟ 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 ಅಂತ ಹೇಳಿ ತೆಗಿತಾನೆ. ಅದು ಜಸ್ಟ್ ಅಬೌಟ್ 1 ಇಂಚ್ ಮೇಲ್ಗಡೆ ಒಂದು ಕೂದಲು ಬಿಡ್ತಾನೆ. ಅಂದ್ರೆ ನಾವು ಕ್ಯಾಪ್ ಹಾಕೊಂಡಾಗ ಕೂದಲು ಕಾಣಬಾರ್ದು ಅಂತ ಮುಂದ್ಗಡೆ ಏನ್ ಮಿರರ್ ಎಲ್ಲ ಏನಿಲ್ಲ. ಆಮೇಲೆ ಹೇರ್ ಕಟ್ ಆಮೇಲೆ 2 ಮಿನಿಟ್ಸ್ ಆದ್ಮೇಲೆ ನಾನು ಹೊರಗಡೆ ಬಂದೆ. ಇನ್ನೊಂದು ಹಾಲ್ ಇತ್ತು, ಅಲ್ಲಿ ದೊಡ್ಡ ಮಿರರ್ಸ್ ಹಾಕಿದ್ರು. ಅಲ್ಲಿ ನನ್ನನ್ನು ನಾನು ನೋಡ್ಕೊಂಡೆ. ಅಲ್ಲಿ ಹೆಂಗ ಅನ್ಸ್ತು ಅಂತ, ನನ್ನನ್ನ ಬೇರೆಯವ್ರು ನನ್ನನ್ನು ರೆಕಗ್ನೈಸ್ ಮಾಡ್ಬಿಡಿ, ನನ್ನನ್ನೇ ನಾನು ರೆಕಗ್ನೈಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಅವಾಗ ಇಟ್ ಸೆಂಟ್ ಮಿ ಒನ್ ಮೆಸೇಜ್. ಇದೇನಂತಂದ್ರೆ ಇಟ್ಸ್ ನ್ಯೂ ಐಡೆಂಟಿಟಿ ದಟ್ ಐ ಹ್ಯಾವ್. ಅಪಿಯರೆನ್ಸ್ ಅಷ್ಟೇ ಅಲ್ಲ, ಇವನ್ ಇನ್ ಮೈ ಥಾಟ್ ಪ್ರೊಸೆಸ್. ಅದಕ್ಕೆ ನಮ್ ಜವಾನ್ಸ್ಗೆ ಆಫೀಸರ್ಸ್ಗೆ ಯಾಕೆ ನಾವು ಹೇರ್ ಕಟ್ ಕೊಡ್ತೀವಿ ಅಂತಂದ್ರೆ ಯುವರ್ ಓಲ್ಡ್ ಐಡೆಂಟಿಟಿ ಇಸ್ ನೌ ಗಾನ್. ಈಗ ಯು ಹ್ಯಾವ್ ಎ ನ್ಯೂ ಐಡೆಂಟಿಟಿ ಅಂಡ್ ದಟ್ ಐಡೆಂಟಿಟಿ ಇಸ್ ನಾಟ್ ಆಫ್ ಇಂಡಿವಿಜುವಲ್, ಇಟ್ ಇಸ್ ದಟ್ ಐಡೆಂಟಿಟಿ that you belong to an organization called Indian Army. So ಈ ಒಂದು ಐಡೆಂಟಿಟಿ ಇಂದ ನಾವು ಶುರು ಮಾಡಿ ಅಂದ್ರೆ ದ ಫಸ್ಟ್ ಇಂಡಾಕ್ಟ್ರಿನೇಷನ್ ಆರ್ ಫಸ್ಟ್ ಅಂದ್ರೆ ಒಂದು ಮೆಸೇಜ್ ಏನ್ ಬೀಳುತ್ತೆ ಅಂದ್ರೆ ಈಗ ನಾವು ಯು ಆರ್ ನೋ ಮೋರ್ ದಿನೇಶ್ ಮುದ್ರಿ ಆಸ್ ಅನ್ ಇಂಡಿವಿಜುವಲ್, ಯು ಆರ್ ದಿನೇಶ್ ಮುದ್ರಿ ಆಸ್ ಅ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ ಅನ್ನೋದು ಒಂದು ನಮಗೆ ಒಂದು ಮೆಸೇಜ್ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ಹೈಜೀನ್ ಫ್ಯಾಕ್ಟರ್ ಇರ್ಬೋದು, ಯೂನಿಫಾರ್ಮಿಟಿ ಇರ್ಬೋದು, ಅದೆಲ್ಲ ಒಂದು ಬಟ್ ಈ ಒಂದು ಏನಿದೆ that now you belong to something else, something bigger, something larger, something noble ಅನ್ನೋದು ಒಂದಿದೆ. ಆಮೇಲೆ ನಾನು ಹೇಳಿದ್ನಲ್ಲ, ನೀವು ಹೇಳಿದಂಗೆ ಈಗ ನಾವು ಯಾರೋ ಒಬ್ರು ಇಲ್ಲಿ ಕೆಲಸ ಮಾಡಿದಾಗ ಕಾಗ್ನೈಸೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಎಕ್ಸೆಂಚರ್ ಅಲ್ಲಿ ಕೆಲಸ ಮಾಡ್ತಾರೆ, ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ. ವಿ ಸೇ he is working in Infosys, she is working in Cognizant ಅಂತ ಹೇಳ್ತೀವಿ. ಬಟ್ ಇನ್ ಇಂಡಿಯನ್ ಆರ್ಮಿ when we were there, people ಏನ್ ಹೇಳ್ತಾರೆ, he was serving in the Indian Army anta. He's serving in the Indian Army. And you are serving there. Yes, you are serving the motherland. Adike ಏನಂತಂದ್ರೆ that is the difference. Semantics ಅನಿಸಬಹುದು, but there lies the difference that you belong to something which is bigger. So ಅದನ್ನ ಆ ಸರ್ವಿಸ್ ಮೆಂಟಾಲಿಟಿ ಏನಿದೆ that you are serving the motherland. ಅಂದ್ರೆ this there can be nothing more than ಅದಕ್ಕೆ ನೀವು ಹೇಳಿದಾಗ ನನಗೆ ನಿಮ್ಮ ಕ್ವಾಲಿಫಿಕೇಶನ್ ಅಂದ್ರೆ ನಿಮ್ಮ ಬಯೋಡಾಟಾ ಏನು ಅಂತ ಇಂಟ್ರೊಡಕ್ಷನ್ ಕೇಳಿದಾಗ ನಾನು ಹೇಳಿದೆ just introduce me as an ex-soldier. ಅಂದ್ರೆ ಇವನೊಬ್ಬ ಸೇನಾನಿ ಇದ್ದ ಅನ್ನೋದಕ್ಕಿಂತ ಜಾಸ್ತಿ ಕ್ವಾಲಿಫಿಕೇಶನ್ ನನ್ನ ಹತ್ರ ಏನೂ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಇದು ಒಂದು ಈಗ ನಾವು ಆಮೇಲೆ ಜವಾನ್ಸ್ಗೆ ನೀವು ತಗೊಳ್ಳೋದಾದ್ರೆ ಅಲ್ಲಿ ರೆಜಿಮೆಂಟಲ್ ಸೆಂಟರ್ಸ್ ಇದೆ. ಅವರು ಟ್ರೈನ್ ಆಗೋದು ಎಲ್ಲಿ ಅಂತಂದ್ರೆ ವೇರಿಯಸ್ ರೆಜಿಮೆಂಟಲ್ ಸೆಂಟರ್ಸ್ ಇದೆ. ಈಗ ಮದ್ರಾಸ್ ರೆಜಿಮೆಂಟ್ ಇದೆ, ಅವ್ರ ರೆಜಿಮೆಂಟಲ್ ಸೆಂಟರ್ ಎಲ್ಲಿದೆ, ವೆಲ್ಲಿಂಗ್ಟನ್ ಅಲ್ಲಿ ಇದೆ. ಸೊ ಮರಾಠಾ ಲೈಟ್ ಇನ್ಫೆಂಟ್ರಿ ಇದೆ, ಅವ್ರದ್ದು ರೆಜಿಮೆಂಟಲ್ ಸೆಂಟರ್ ಇದೆ, ಅದು ಬೆಲ್ಗಮ್ ಅಲ್ಲಿ ಇದೆ. ಸೊ ಹಿಂಗೆ ಎವ್ರಿ ರೆಜಿಮೆಂಟ್ ಇನ್ ದಿ ಇಂಡಿಯನ್ ಆರ್ಮಿ ಅವ್ರದೇ ಆದಂತ ಒಂದು ರೆಜಿಮೆಂಟಲ್ ಸೆಂಟರ್ ಇದೆ. ಅಲ್ಲಿ ಜವಾನ್ಸ್ ರೆಕ್ರೂಟ್ ಮಾಡ್ಕೊಂಡವ್ರನ್ನ ಅಲ್ಲಿ ಟ್ರೈನ್ ಮಾಡ್ತಾರೆ. ಟ್ರೈನಿಂಗ್ ಮಾಡಬೇಕಾದ್ರೆ ಒಂದು ಫಿಸಿಕಲ್, ಸ್ಪಿರಿಚುವಲ್, ಮೆಂಟಲ್ ರೋಬಸ್ಟ್ನೆಸ್ ಇವೆಲ್ಲಾನು ಮಾಡಿದಾಗ ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿದ್ದಂತ ಬಟಾಲಿಯನ್ಸ್ ನಮ್ಮಲ್ಲಿ ಹೆಂಗಂತಂದ್ರೆ ನಮ್ದು ಇಂಡಿಯನ್ ಆರ್ಮಿನಲ್ಲಿ ಬ್ಯಾಟಲ್ ಆನರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈಗ ಹೆಂಗ ನಾವು ದೀಪಾವಳಿ, ದಸರಾ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲಿ ಯಾವ್ದು ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ನಮ್ದು ಲೈಕ್ ಸೇ ಮೈ ಫಸ್ಟ್ ಯೂನಿಟ್ ವಾಸ್ 10 ಬಿಹಾರ್ ರೆಜಿಮೆಂಟ್ ಅಂತ ಇತ್ತು, ಇನ್ಫೆಂಟ್ರಿ ಈಗೂ ಇದೆ. 10 ಬಿಹಾರ್ ಅಲ್ಲಿ ನಾನು 1 year ಐ ಸ್ಪೆಂಡ್ ದೇರ್. ಅಲ್ಲಿ ಹೋದಾಗ ಅಲ್ಲಿ ಅದು 1971 ಆಪರೇಷನ್ ಅಲ್ಲಿ ದೇ ಅರ್ನ್ ದೇರ್ ಸ್ಪರ್ಸ್. ಅಲ್ಲಿ ಅವ್ರಿಗೆ ಒಂದು ಇದು ಸಿಕ್ತು. There were in one night operation 3 VRCs they could produce, the Veer Chakras. 3 officers were awarded Veer Chakra. So that was our Battle Honors Day. ಆ ಡೇ ಅದನ್ನ ಅವರು year after year ಬ್ಯಾಟಲ್ ಆನರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ದೇ ಹ್ಯಾವ್ ಅರ್ನ್ಡ್ ದೇರ್ ಸ್ಪರ್ಸ್ ದೇರ್. ಸೊ ಇಂಥವೆಲ್ಲ ನೋಡಿದಾಗ ಸೋಲ್ಜರ್ಸ್ ಏನ್ ಅನ್ಸುತ್ತೆ ಅಂತಂದ್ರೆ ನಾನು ಅಂದ್ರೆ ಇಲ್ಲಿ ಮಾಡು ಅಥವಾ ಮಡಿ ಅಂತ ಹೇಳ್ತೀವಿ ನಾವು, ಹಂಗೆ ಕನ್ನಡದಲ್ಲಿ ಹೇಳ್ತೀವಿ ಮಾಡು ಅಥವಾ ಮಡಿ ಅಂತ ಹೇಳಿ. ಹಂಗೆ ಅದೊಂದು ಸ್ಪಿರಿಟ್ ಬರುತ್ತೆ. ನಾವು ಇವ್ರನ್ನೆಲ್ಲ ನೋಡಿದಾಗ ದೇ ಬಿಕಮ್ ಅವರ್ ಇನ್ಸ್ಪಿರೇಷನ್. ಸೊ ನಾವೆಲ್ಲ ಇದನ್ನ ನೋಡಿ ನಾವು ಚೇಂಜ್ ಆಗ್ತೀವಿ. ಮೆಂಟಲಿ ವಿ ಚೇಂಜ್. ಯಾಕಂತಂದ್ರೆ ಆಮೇಲೆ ಸೈಕಾಲಜಿಕಲಿ ಆಲ್ಸೋ ನೀವು ಕೇಳ್ತೀರಿ ನನಗೆ what is the biggest strength of the Indian Army? It is not about equipment, ಆಮೇಲೆ ಮಿಸೈಲ್ಸ್ ಆರ್ ದಿಸ್ ಥಿಂಗ್. ಅದಿದೆ, ಆ ಒಂದು
ಆ ಒಂದು ಪೋರ್ಷನ್ ಇದೆ. ಈ ಸಿಟಿಸನ್ಸ್ ನಮ್ಮ ಮೇಲೆ ಇಟ್ಟಂತ ಒಂದು 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 ನಂಬಿಕೆ, ಒಂದು ಟ್ರಸ್ಟ್, ಒಂದು ಹೋಪ್, ಆ ಹೋಪ್ ಇದೆಯಲ್ಲ, ವಿ ನೋ ವೆನ್ ಇಟ್ ಕಮ್ಸ್ ಟು ಅಸ್ ವಿ ಆರ್ ದ ಲಾಸ್ಟ್ ಬ್ಯಾಸ್ಟಿಯನ್ ಆಫ್ ಅವರ್ ನೇಷನ್ ಅಂತ ನನಗೆ ಗೊತ್ತಿದೆ. ಆ ಒಂದು ನಾವು ರಿಲೇ ರೇಸ್ ಅಲ್ಲಿ ನನಗೊಂದು ಬೇಟನ್ ಬಂತು ಅಂತಂದ್ರೆ ಐ ಆಮ್ ದ ಲಾಸ್ಟ್ ರನ್ನರ್. ಅಂದ್ರೆ ಎಲ್ಲಾರು ಓಡಿಬಿಟ್ಟಿದ್ದಾರೆ, ನನ್ನ ಹತ್ರ ಬೇಟನ್ ಬಂದಿದೆ ಅಂತಂದ್ರೆ ನನಗೊಂದು ಇಟ್ಸ್ ಮೈ ಟರ್ನ್ ಅಂಡ್ ನಾನು ಐ ಆಮ್ ಎ ಫಿನಿಶರ್. ಅಂದ್ರೆ ಇದಾದ್ಮೇಲೆ ನಾನು ಯಾರು ಕೊಡಕ್ಕಾಗಲ್ಲ. ಸೊ ಆ ಒಂದು ಸೈಕಾಲಜಿಕಲ್ ಇದೆ. ಅದಕ್ಕೆ ಎಲ್ಲಿ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗುತ್ತೆ, ಎಲ್ಲಿ ಪೊಲೀಸ್ ಫೇಲ್ ಆಗುತ್ತೆ, ಎಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಫೇಲ್ ಆಗ್ತಾರೆ, ನಾವು ಯಾವುದೇ ಒಂದು ಇದರಲ್ಲಿ ಯಾಕೆ ಸಕ್ಸೀಡ್ ಆಗ್ತೀವಿ ಅಂತಂದ್ರೆ ಜವಾನ್ಸ್ಗೆ ಯಾವುದೊಂದು ಇದಿದೆ. ಯಾವುದೋ ಈಗ ಮೊನ್ನೆ ನಮ್ಮ ವಯನಾಡಲ್ಲಿ ಒಂದು ಇದು ಆಯ್ತು, ಲ್ಯಾಂಡ್ ಸ್ಲೈಡ್ ಆಯ್ತು, ಹ್ಯೂಜ್ ಲ್ಯಾಂಡ್ ಸ್ಲೈಡ್ ಆಯ್ತು. ಪೀಪಲ್ ವೆಂಟ್ ಫ್ರಮ್ ಬ್ಯಾಂಗ್ಳೂರ್, ಇಲ್ಲಿಂದ ಸೋಲ್ಜರ್ಸ್ ಅಲ್ಲಿ ಹೋಗಿ ಬ್ರಿಡ್ಜ್ ಲೀವ್ ಮಾಡಿದ್ರು ಇಷ್ಟು ರೆಕಾರ್ಡ್ ಟೈಮ್ ಅಲ್ಲಿ. ಸೊ ಇವರೆಲ್ಲ ಮಾಡಿದವ್ರು ಯಾಕೆ ಮಾಡ್ತಾರೆ ಅಂದ್ರೆ ಅದು ನಮ್ಗೆ ಗೊತ್ತಿದೆ, ನಮ್ಮ ದೇಶದ ಜನ ನಮ್ಮ ಮೇಲೆ ಒಂದು ಹೋಪ್ ಇಟ್ಟಿದ್ದಾರೆ. ಸೊ ಅದಕ್ಕೆ ವಿ ಕಾಂಟ್ ಲೆಟ್ ದೆಮ್ ಡೌನ್ ಅನ್ನೋದು ಒಂದು ನಮಗೊಂದು ಸ್ಪಿರಿಟ್ ಇದೆ. ಆಕ್ಚುಲಿ ಸರ್, ಐ ವಾಂಟೆಡ್ ಟು ನೀವು ವಯನಾಡ್ ಇನ್ಸಿಡೆಂಟ್ ನ ರಿಕಾಲ್ ಮಾಡಿದ್ದಕ್ಕೆ ನಾನು ಇದನ್ನ ಹೇಳಲೇಬೇಕು. ಸೊ ಐ ವಾಸ್ ಡೂಯಿಂಗ್ ನ್ಯೂಸ್ ಅಲ್ಲಿ, ನಾನು ನನ್ನ ಪ್ರೀವಿಯಸ್ ಚಾನೆಲ್ ಅಲ್ಲಿ ಇದ್ದಾಗ, ಸೊ ನನ್ನ ರಿಪೋರ್ಟರ್ ಅಲ್ಲಿ ಇದ್ರು. 2 days ಹೇಗೋ ಇದ್ರು ಸರ್, 3rd, 4th, 5th, 6th, 7th, 8th, 10 days ವರ್ಗುನು ಅಲ್ಲಿ ಲೈಕ್ ಡೆಡ್ ಬಾಡೀಸ್ ಯಾವುದು, ಎಲ್ಲಿ ಹೋಗಿದೆ, ಏನಾಗಿದೆ, ಏನು ಗೊತ್ತಾಗ್ತಾ ಇರಲಿಲ್ಲ. ಇಟ್ಸ್ ಹ್ಯೂಜ್ ಲ್ಯಾಂಡ್ ಸ್ಲೈಡ್, ಮತ್ತೆ ಕಂಟಿನ್ಯೂಸ್ಲಿ ರೈನಿಂಗ್. 3rd day ಇಂದ ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಯಿತು ಸರ್. ಈ ಸ್ಟಾರ್ಟೆಡ್ ಕ್ರೈಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಅಂದ್ರೆ ಅವ್ರಿಗೆ ಅಲ್ಲಿ ಕಷ್ಟ ಆಗ್ತಿದೆ ಅನ್ನೋ ಸಿಚುವೇಶನ್ ಅಲ್ಲ, ತಮ್ಮವ್ರನ್ನ ಕಳ್ಕೊಂಡಿದಾರಲ್ಲ ಅದು ಹುಡುಕ್ತಿದ್ದಾರೆ ಅಂತ ಅದು ಜರ್ನಲಿಸ್ಟ್ ಹೇಗೋ ಹಚ್ಬಿಟ್ರು. ಬಟ್ ಸರ್, NDRF ಆಗಿರ್ಬೋದು, ಅಲ್ಲಿ ಸ್ಟೇಟ್ SDRF ಆಗಿರ್ಬೋದು, ಬೇರೆ ಪೊಲೀಸ್ ಆಗಿರ್ಬೋದು, ಬೇರೆ ಆರ್ಮಿ ಆಗಿರ್ಬೋದು, ಅವರೆಲ್ಲ ಸರ್ 24/7 ಕಂಟಿನ್ಯೂಸ್ಲಿ ದೇ ಆರ್ ಜಸ್ಟ್ ಸರ್ಚಿಂಗ್. ಈವನ್ ದೇ ಆರ್ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಆ ಸ್ಮೆಲ್ ತಡ್ಕೊಳಕ್ ಆಗೋದಿಲ್ಲ, ಅವ್ರಿಗೂ ಕಷ್ಟ ಆಗುತ್ತೆ, ಅವ್ರಿಗೂ ಕೆಸರು, ಅವ್ರಿಗೂ ಸಣ್ಣ ಮಕ್ಕಳು ನೆನಪಾಗ್ತಾರೆ ಮನೆಯಲ್ಲಿ ಎಲ್ಲಾನು. ಸೊ ಇದಕ್ಕೆಲ್ಲ ಹೇಗ್ ಟ್ರೈನ್ ಮಾಡಿರ್ತಾರೆ ಅಂತ ಅದೇ ಹೇಳಿದ್ನಲ್ಲ, ಇದು ಕಲೆಕ್ಟಿವ್ ಬ್ರೇವ್ರಿ ಅಂತ ಹೇಳ್ಬೋದು. ಇದಕ್ಕೆ ನಾವು ಇಂಡಿವಿಜುವಲ್ ಆಗಿ ನಮ್ದು ಈಗ ವೇರಿಯಸ್ ಬ್ಯಾಟಲ್ ಫೀಲ್ಡ್ ಅಲ್ಲಿ ಬ್ರೇವ್ರೀಸ್ ನೋಡೋದು, ಕಾರ್ಗಿಲ್ ಆಪರೇಷನ್ ಅಲ್ಲಿ ಬ್ರೇವ್ರಿ ನೋಡ್ಬೋದು, 1971 ಅಲ್ಲಿ ನೋಡ್ಬೋದು, 1962 ನಲ್ಲಿ ನೋಡ್ಬೋದು. ಇಂಡಿವಿಜುವಲ್ ಬ್ರೇವ್ರಿ ಇದ್ದೇ ಇರುತ್ತೆ, ಬಟ್ ಕಲೆಕ್ಟಿವ್ ಬ್ರೇವ್ರಿ ನಲ್ಲಿ ಇಂಡಿಯನ್ ಆರ್ಮಿ ನಂಬರ್ 1 ಇದೆ. ಯಾಕೆ ಸಿ ಆರ್ಮೀಸ್ ಆಲ್ ಓವರ್ ದ ವರ್ಲ್ಡ್ ಆರ್ ಕಟ್ ಅಬೌವ್ ದ ರೆಸ್ಟ್ ಅಂತ ನಾನು ಹೇಳ್ತೀನಿ. ಬಟ್ ಅದರಲ್ಲೇ ಇಂಡಿಯನ್ ಆರ್ಮಿ ಇಸ್ ಡೆಫಿನೆಟ್ಲಿ ಕಟ್ ಅಬೌವ್ ದ ರೆಸ್ಟ್. ಯಾಕೆ ಅಂತಂದ್ರೆ ಅದು ನಾನು ಹೇಳಿದ್ನಲ್ಲ, ನಾವು ವಿ ಕಾಂಟ್ ಅದೇ ಹೇಳಿದಲ್ಲ ನಾವು ವಿ ಕಾಂಟ್ ಪಾಸ್ ಇಟ್ ಆನ್ ಟು ಎನಿಬಡಿ ಎಲ್ಸ್. ನಾವು ಮಾಡ್ಲೇಬೇಕು ಅದ್ ಕೆಲಸ, ಆ ಕರ್ತವ್ಯ ಮಾಡ್ಲೇಬೇಕು. ಯಾಕಂತಂದ್ರೆ ಒಂದು 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 ತಗೊಂಡ ತಕ್ಷಣ ಸುನಾಮಿ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಯಾವುದೇ ಒಂದು ಬಂತು ಅಂತಂದ್ರೆ ಅದಕ್ಕೆ ನನಗೆ ಯಾರೋ ಕೇಳ್ತಾರೆ ಜನ, ವಾಟ್ ಈಸ್ ಇಂಡಿಯನ್ ಸೋಲ್ಜರ್ಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ನೇಷನ್ ಅಂತ ಕೇಳಿದಾಗ, ಇಟ್ ಇಸ್ ನಾಟ್ ದಟ್ ಅವರು 4-5 ವಾರ್ ಫೈಟ್ ಮಾಡಿದ್ರು, ಸುನಾಮಿ ಅರ್ಥ್ವೇಕ್ ಆದಾಗ, ಅದಲ್ಲ. He has been able to keep the very idea of India alive is Indian soldiers' contribution to Indian nation ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಇದು ಈ ಒಂದು ದೇಶ ನಮ್ಮಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದೆ, ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಇದೆ, ಇಷ್ಟೊಂದು ನಮಗೆ ಅಂದ್ರೆ ಕ್ಯಾಲಮಿಟೀಸ್ ಇದೆ. ಅಷ್ಟು ಒಳಗಡೆ ನಾವು ಇಷ್ಟೊಂದು ಇದನ್ನ ಮಾಡಿದೀವಿ ಅಂತಂದ್ರೆ ದಟ್ ಇಂಡಿಯಾ ಆಸ್ ಅ ನೇಷನ್ ಅಂತ ಒಂದು ಐಡಿಯಾ ಇರಬೇಕು ಅಂತಂದ್ರೆ ಇಂಡಿಯನ್ ಸೋಲ್ಜರ್ಸ್ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದಕ್ಕಿದೆ ಅಂತ ನನಗೆ ಅನ್ಸುತ್ತೆ. ಓಕೆ. And same time when we are talking about the preparation and all, so physically ಆಯಿತು, ಮೆಂಟಲಿ ಆಯಿತು, ಬಟ್ ನಮ್ಮ ಆರ್ಮಿ ಸೇರುವಂತಹ ಕಂಟಿನ್ಯೂಯಸ್ ಎಫರ್ಟ್ ಹೇಗಿರಬೇಕು, ಏನೇನು ಮಾಡಬೇಕು? ಒಬ್ಬ 16 years ಅಥವಾ 17 years ಹುಡುಗಿನೋ ಜವಾನಿಂದ ಹಿಡಿದು NDAವರೆಗೂ ಅವ್ರು ಅಪ್ಲೈ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅವರ ಪ್ರಿಪರೇಷನ್ ಹೇಗಿರಬೇಕು ಸರ್? ಓಕೆ, ಏನಂತಂದ್ರೆ ಫಸ್ಟ್ಲಿ ವಿ ಟೇಕ್ ಇಟ್ 2 ways. ಒಂದು ಆಫೀಸರ್ಸ್ ಕ್ಯಾಡರ್ ಜಾಯ್ನ್ ಆಗ್ಬೇಕು ಅಂತಂದ್ರೆ, ಒಂದು ಜವಾನ್ಸ್ ಕ್ಯಾಡರ್ ಜಾಯ್ನ್ ಆಗ್ಬೇಕು ಅಂತಂದ್ರೆ, ಇನ್ನೊಂದು ಸ್ಮಾಲ್ ಒಂದು ಇದೆ ಲೈಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೊಂಡು JCO ಅವ್ರು ಡೈರೆಕ್ಟ್ಲಿ ಆಗ್ತಾರೆ. ಬಟ್ ದಟ್ ಇಸ್ ಅ ವೆರಿ MBA ಮಾಡ್ಕೊಂಡು ಸ್ಮಾಲ್ JCO ಅಂತ ಆಗ್ಬಹುದು. ಬಟ್ ದಟ್ ವಿ ವಿಲ್ ಲೀವ್ ಇಟ್, ಯಾಕಂದ್ರೆ ಅದು ದಟ್ ಪರ್ಸೆಂಟೇಜ್ ವೆರಿ ಸ್ಮಾಲ್, ಅದು ಒಂದು ಸ್ಟ್ರೀಮು ಕಡಿಮೆ ಇದೆ. ಸೊ ಇದರ್ ಹಿ ಜಾಯಿನ್ಸ್ ಆಸ್ ಅ ಜವಾನ್ ಆರ್ ಹಿ ಜಾಯಿನ್ಸ್ ಆಸ್ ಅನ್ ಆಫೀಸರ್. ಬಟ್ ಆಫೀಸರ್ ಕ್ಯಾಡರ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತಂದ್ರೆ there are 15 ವೇರಿಯಸ್ ಎಂಟ್ರಿ ಲೆವೆಲ್ಸ್. ಅಂದ್ರೆ there are various modes of entries. 15 ತರ ಇದೆ. ನಾವು ಸ್ಟಾರ್ಟಿಂಗ್ ಇಂದ ನೋಡಬೇಕು ಅಂತಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಂದ ಫಸ್ಟ್ ಅಂದ್ರೆ ಯಂಗೆಸ್ಟ್ ಆಫೀಸರ್ ಆಗೋದು ಎಲ್ಲಿಂದ ಅಂತಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಯಾಕೆಂತಂದ್ರೆ 17 to 19.5 ಹೀಗೇನೋ ಒಂದು 2-2.5 ವರ್ಷದ ಒಳಗಡೆನೆ ಇರಬೇಕು. NDA ಜಾಯ್ನ್ ಆಗ್ಬೇಕಾದ್ರೆ ನಾವು 10+2 ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಯಾವುದೇ ಸ್ಟ್ರೀಮ್ ಆಗಲಿ, ಸೈನ್ಸ್ ಅಥವಾ ಆರ್ಟ್ಸ್ ಮಾಡ್ಕೊಂಡು, ಆಮೇಲೆ UPSC ಕಂಡಕ್ಟ್ ಮಾಡಿದಂತ ಒಂದು ಎಕ್ಸಾಮ್ ಪಾಸ್ ಮಾಡಿ. ನಮ್ಮಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಒಂದು UPSC ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ,
ರಿಟರ್ನ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಒಂದು ಅದಾದ್ಮೇಲೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ ನಮ್ದು. ಅಲ್ಲಿ ಪಾಸ್ ಆದ್ಮೇಲೆ ಒಂದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಕರೀತಾರೆ. ಅಲ್ಲಿ ಒಂದು 6-7 ದಿನದ ಟೆಸ್ಟ್ ಮಾಡ್ತಾರೆ. ಸೈಕಾಲಜಿಕಲಿ ವಿಲ್ ಟೆಸ್ಟ್ ಯು. ಅಂದ್ರೆ ಏನೇನ್ ಟೆಸ್ಟ್ ಮಾಡ್ತಾರೆ 6-7 ದಿನದಲ್ಲಿ ಅಂತಂದ್ರೆ, ನೀವು ವೆದರ್ ಯು ಆರ್ ಅಂದ್ರೆ ಒಂದು ಥಿಂಕಿಂಗ್ ಎಬಿಲಿಟಿ ಹೇಗಿದೆ, ಒಂದು ಟಾಕಿಂಗ್ ಎಬಿಲಿಟಿ ಆಗಿದೆ, ಆಮೇಲೆ ಒರೇಟರಿ ಸ್ಕಿಲ್ಸ್ ಆಗಿದೆ, ಆಮೇಲೆ ಎಬಿಲಿಟಿ ಟು ಮಿಂಗಲ್ ಇನ್ ಅ ಕ್ರೌಡ್, ವೆದರ್ ಯು ಕ್ಯಾನ್ ಬಿ ಎ ಲೀಡರ್ ಆರ್ ಅ ಗುಡ್ ಸಬಾರ್ಡಿನೇಟ್. ಇಟ್ಸ್ ನಾಟ್ ಅಬೌಟ್ ಬಿಕಮಿಂಗ್ ಎ ಗುಡ್ ಲೀಡರ್, ಇಟ್ಸ್ ಆಲ್ಸೋ ಬಿಕಮಿಂಗ್ ಅ ಗುಡ್ ಸಬಾರ್ಡಿನೇಟ್. ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ಯು ಹ್ಯಾವ್ ಟು ಬಿ ಎ ಗುಡ್ ಸಬಾರ್ಡಿನೇಟ್ ಫಸ್ಟ್ ಟು ಬಿಕಮ್ ಎ ಗುಡ್ ಲೀಡರ್ ಅಂತ ಹೇಳ್ತೀವಿ ನಾವು. ಈಗ ನಾವು ಡ್ರಿಲ್ ಮಾಡಿಸ್ತೀವಿ, ಯಾಕೆ ಅಂತಂದ್ರೆ NDA ನಲ್ಲಿ ಅಥವಾ ಯಾವುದೇ ಇದರಲ್ಲಿ ಫಸ್ಟ್ ನೀವು ಆರ್ಮಿ ಅಂತ ಫಸ್ಟ್ ತಕ್ಷಣ ಬರೋದೇನು ಅಂತಂದ್ರೆ, ಸ್ಮಾರ್ಟ್ಲಿ ಟರ್ನ್ಡ್ ಔಟ್ ಜವಾನ್ ಅಥವಾ ಆಫೀಸರ್, ವೆರಿ ಗುಡ್ ಇನ್ ಡ್ರಿಲ್, ಡೈನಮೋಡ್ ಅಂದ್ರೆ ಡೈನಮೋಡ್, ಬಾಯ್ ಮೋಡ್ ಅಂದ್ರೆ ಬಾಯ್ ಮೋಡ್, ಪಿಕ್ಚರ್ ಮೋಡ್ ಅಂದ್ರೆ ಪಿಕ್ಚರ್, ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಟು ಆರ್ಡರ್ಸ್ ಅಂತ ಹೇಳ್ತೀವಿ ನಾವು. ಯಾಕೆ ಇದು ಬೇಕು ಅಂತ ಕೇಳಿದಾಗ, ಒಂದೇನಂತಂದ್ರೆ ಬ್ಯಾಟಲ್ ಫೀಲ್ಡ್ ಸಿನಾರಿಯೋದಲ್ಲಿ, ಆಪರೇಷನ್ಸ್ ಅಲ್ಲಿ ಯು ಹ್ಯಾವ್ ನೋ ಟೈಮ್ ಟು ಅನಲೈಸ್ ಯುವರ್ ಸುಪೀರಿಯರ್ಸ್ ಆರ್ಡರ್ಸ್, ಯಾಕಂದ್ರೆ ಅಲ್ಲಿ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಒಂದ್ ಯಾವ್ದೋ ಆರ್ಡರ್ ಬಂದಾಗ ನೀನು ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಟು ದೋಸ್ ಆರ್ಡರ್ಸ್ ಏನಿದೆ, ಆ ಒಂದು ಇನ್ಕಲ್ಕೇಶನ್ ಅಂದ್ರೆ ಅದು ಬಹಳ ಅಂದ್ರೆ ಅದು ಇರಬೇಕು ಅಂದ್ರೆ ಒಂದು ಸೋಲ್ಜರ್ ನಲ್ಲಿ. ಸೊ ಬೀಯಿಂಗ್ ಎ ಗುಡ್ ಸಬಾರ್ಡಿನೇಟ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಬೀಯಿಂಗ್ ಎ ಗುಡ್ ಲೀಡರ್. ಸೊ ಹಿಂಗೆ ಆ 10+2 ನಾವು ಮಾಡ್ಕೊಂಡು ನ್ಯಾಷನಲ್ ಡಿಫೆನ್ಸ್ SSB ಮಾಡ್ಕೊಂಡು ಅಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. SSB ನಲ್ಲೂ ಸೈಕಾಲಜಿಸ್ಟ್ ಇರ್ತಾರೆ, ಗ್ರೂಪ್ ಟೆಸ್ಟಿಂಗ್ ಆಫೀಸರ್ಸ್ ಇರ್ತಾರೆ, ಇಂಟರ್ವ್ಯೂಯಿಂಗ್ ಆಫೀಸರ್ ಇರ್ತಾರೆ. ಒಂದು 3-4 ಜನ ಅವರು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಮೊದಲು 3 ಜನನು ಅದಕ್ಕೆ ಒಬ್ಬ ಕ್ಯಾಂಡಿಡೇಟ್ ಮೇಲೆ ಓಕೆ ಹೀಸ್ ಫ್ರಮ್ ಮೈ ಸೈಡ್ ಈಸ್ ಕ್ಲಿಯರ್ಡ್ ಅಂತಂದ್ರೆ ಮಾತ್ರ ಕ್ಯಾಂಡಿಡೇಟ್ ಸಿಲೆಕ್ಟ್ ಆಗ್ತಾ ಇದ್ದ. ಅದಾದ್ಮೇಲೆ ಮೇ ಬಿ ದರ್ 2 people ಹ್ಯಾವ್ ಟು ಅಗ್ರಿ. ಅಥವಾ ಒಂದು ಯಾವ್ದಾದ್ರು ಒಂದು ಕಿಂಕ್ ಅಂತ ಹೇಳ್ತೀವಿ, ಮನುಷ್ಯನಲ್ಲಿ ಒಂದು ನೆಗೆಟಿವ್ ಫ್ಯಾಕ್ಟರ್ ಇರುತ್ತೆ. SSB ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದೇರ್ ಆರ್ ಸೋ ಮೆನಿ ಟೆಸ್ಟ್ ದಟ್ ದೇ ಕ್ಯಾರಿ ಔಟ್. ಅಲ್ಲಿ ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂದ್ರೆ ದೀಸ್ ಆರ್ ಆಲ್ ಸೈಕಾಲಜಿಕಲ್ ಟೆಸ್ಟ್ ಓನ್ಲಿ. ಅಲ್ಲಿ ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್ ಅಂತ ಇರುತ್ತೆ. ಆಮೇಲೆ ಅಂದ್ರೆ ಇದರಲ್ಲಿ ಇಂಥ ವೇರಿಯಸ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ಪರ್ಸನಾಲಿಟಿ, ಒಬ್ಬ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅನ್ನ ಪರ್ಸನಾಲಿಟಿ ಹೊರಗಡೆ ಬರುತ್ತೆ. ಅವನು ತನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಬರೆಯಕ್ ಶುರು ಮಾಡ್ತಾನೆ. ಅಂದ್ರೆ ಒಬ್ಬ ಮನುಷ್ಯ ನೆಗೆಟಿವ್ ಆಗಿದಾನ, ಪಾಸಿಟಿವ್ ಆಗಿದಾನ, ಅಮಿಯಬಲ್ ಇದಾನ, ಅಥವಾ ಒಂದು ರಿಜಿಡ್ ಇದಾನ, ಇವೆಲ್ಲ ಕ್ವಾಲಿಟೀಸ್, ಎಮೋಷನ್ಸ್ ಆಫ್ ಅ ಪರ್ಸನ್ ಅಲ್ಲಿ ಸೈಕಾಲಜಿಸ್ಟ್ಗೆ ಅದು ಒಂದು ಇದರಿಂದ ಬರುತ್ತೆ. ಸೊ ಹಿಂಗಾಗಿ ಯಾವುದೇ ಮನುಷ್ಯನಲ್ಲಿ ಒಂದು ಕಿಂಕ್ ಇದ್ರೆ, ಅಂದ್ರೆ ಒಂದು ಹೇಳ್ತೀವಲ್ಲ, ಬಾಕಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಗಡ್ಬಡಿದೆ ಅಂದ್ರೆ ಈ ಒಂದು ಆಂಗರ್ ಇದು ಇದೆ, ಅಥವಾ ಒಂದು ಎಬಿಲಿಟಿ ಟು ಜೆಲ್ ವಿತ್ ದ ಕ್ರೌಡ್ ಅಥವಾ ಜೆಲ್ ವಿತ್ ಅದರ್ಸ್ ಇಸ್ ಅ ಸಸ್ಪೆಕ್ಟ್. ಯಾಕಂದ್ರೆ ಕೆಲವೊಬ್ರು ಓವರ್ ಡಾಮಿನೇಟಿಂಗ್ ಇರ್ತಾರೆ. ಸೊ ಇಂಥವೆಲ್ಲ ಕಿಂಗ್ಸ್ ಅಂತ ಏನ್ ಹೇಳ್ತೀವಿ ಪರ್ಸನಾಲಿಟಿನಲ್ಲಿ, ಅದು ಒಂದು ಎದ್ದು ಕಾಣುತ್ತೆ ಸೈಕಾಲಜಿಸ್ಟ್ಗೆ. ಅವ್ನು ಹೇಳ್ತಾರೆ, ನೋಡು ಐ ಕಾಂಟ್ ಸೆಲೆಕ್ಟ್ ದಿಸ್ ಇಂಡಿವಿಜುವಲ್ ಅಂತ ಹೇಳಿದಾಗ. ಸೊ ಇಂಥವೆಲ್ಲ ಟೆಸ್ಟ್ ಮಾಡಿಕೊಂಡು ಇಂಟರ್ವ್ಯೂ ಆಫೀಸರ್ ಈ ಬ್ರಿಂಗ್ಸ್ ಔಟ್ ಸಮಥಿಂಗ್ ರಿಯಲಿ ನ್ಯೂ. ಸೊ ಹಿಂಗೆಲ್ಲ ಮಾಡದಾದ್ಮೇಲೆ ಒಂದು 6-7 ದಿನ ಟೆಸ್ಟ್ ಆದ್ಮೇಲೆ ಅವನು ಪಾಸ್ ಆಗ್ತಾನೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಅಂತ ಹೋಗ್ತಾರೆ ಪಾಸ್ ಆದವರು. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಒಂದು ಮೆರಿಟ್ ಲಿಸ್ಟ್ ಅಂತ ತೆಗಿತಾರೆ. ಆಲ್ದೋ ಲೆಟ್ಸ್ ಈಗ NDA ಪಾಸ್ ಇದರ ಕೂತ್ಕೋಬೇಕು ಜನ ಎಷ್ಟಿದ್ದಾರೆ ಅಂದ್ರೆ ಒಂದು 5 ಲಕ್ಷ ಜನ ಅಪಿಯರ್ ಆಗ್ತಾರೆ. ಅದರಲ್ಲಿ ಒಂದು 280-300 ಪೀಪಲ್ ಅಲ್ಟಿಮೇಟ್ಲಿ ಸಿಲೆಕ್ಟ್ ಆಗ್ತಾರೆ. ಸೊ ಅದು ಸಿಲೆಕ್ಟ್ ಆಗಕ್ಕೆ ಇಷ್ಟೊಂದು ಕೆಲವೊಂದು ಸ್ಟೇಜಸ್ ಇರುತ್ತೆ. ಮೊದಲು ಪ್ರಿಪರೇಷನ್ ಮಾಡಿಕೊಂಡು ರಿಟರ್ನ್ ಎಕ್ಸಾಮ್ ಮಾಡಿ SSB ಪಾಸ್. ಅದಕ್ಕೆ ನಾನೇನಂತೀನಿ ಅಂತಂದ್ರೆ, ಯಾರು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಫಸ್ಟ್ಲಿ ಒಂದು ಎಬಿಲಿಟಿ, ಆಪ್ಟಿಟ್ಯೂಡ್ ಎಲ್ಲ ಇರಬೇಕು. ಆಮೇಲೆ ಸೆಕೆಂಡ್ಲಿ ನೀವು ಈಗಲಿಂದನೇ ಅದರ 9th ಇದ್ದಾಗ ಅಥವಾ 10th ಇದ್ದಾಗ ಈಗಿಂದನೇ ಒಂದು ಅದ್ರ ಬಗ್ಗೆ ಒಂದು ಆಸಕ್ತಿ, ಅಲ್ಲಿದ್ದಂತ ಒಂದು ಟೆಸ್ಟ್ ಬಗ್ಗೆ ನಿಮ್ದು ಒಂದು ಪಾಸಿಟಿವ್ ಪರ್ಸನಾಲಿಟಿ ಹೊರಗಡೆ ತರೋದಕ್ಕೆ. ಅಂದ್ರೆ ಐಡೆಂಟಿಫೈ, ಹಿಂಗೆ ಕಾರ್ಪೊರೇಟ್ ಅಲ್ಲಿ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ನಮ್ಮ ಒಂದು ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್ ಅಂತ ಒಬ್ಬ ಮನುಷ್ಯನಿಗೆ ನಾವು ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಂಡಾಗ ಹೆಂಗೆ ಕಾಣುತ್ತೆ, ಹಾಗೆ ಆ ಮನುಷ್ಯ 9th 10th ಅಲ್ಲಿ ಇದ್ದಾಗ ಕೆಲವೊಂದು ಈ ಪಾಸಿಟಿವ್ ಟ್ರೇಟ್ಸ್ ಆಗಿರ್ಬೋದು, ಅಥವಾ ಎಬಿಲಿಟಿ ಟು ಸ್ಪೀಕ್ ಆಗಿರ್ಬೋದು, ಅಥವಾ ಅಕಾಡೆಮಿಕಲಿ ಹಿ ಹ್ಯಾಸ್ ಟು ಬಿ ವೆರಿ ಸೌಂಡ್ ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ ಜನರಲ್ ಸೈನ್ಸ್ ಇದು ಆಗಿರ್ಬೋದು. ಆಮೇಲೆ ಅಲ್ಲಿ SSB ನಲ್ಲಿ ಫಿಸಿಕಲಿ ಆಲ್ಸೋ ದೇ ಟೆಸ್ಟ್ ಯು. ಅಲ್ಲಿ ಒಂದು ಬೀಮ್ ಮೇಲೆ ನಡೆಸೋದಾಗ್ಲಿ, ಅಥವಾ ಒಂದು ಸಣ್ಣ ಆಬ್ಸ್ಟಿಕಲ್ ಕ್ರಾಸ್ ಮಾಡೋದಾಗ್ಲಿ, ಇಟ್ ಈಸ್ ನಾಟ್ ಅಬೌಟ್ ಆನ್ ದ ರೋಪ್ ಅಂತ ಆಗಿರುತ್ತೆ. ಇಂಥವೆಲ್ಲ ಮಾಡಿದಾಗ, ಅಥವಾ ಒಂದು ಮಂಕಿ ರೋಪ್ ಅಂತ ಆಗಿರ್ಬೋದು, ಅಥವಾ ಜಿಪ್ ಲೈನ್ಸ್, ಇಂಥವೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ, ಇಟ್ ಈಸ್ ನಾಟ್ ಅಬೌಟ್ ವೆದರ್ ಯು ಕ್ರಾಸ್ ಇಟ್ ಆರ್ ನಾಟ್. ನೋ, ಅಲ್ಲಿ ಏನ್ ಮಾಡ್ತಾರೆ, ನಿನ್ನಲ್ಲಿ ಒಂದು ಇನ್ಹೆರೆಂಟ್ ಒಂದು ಫಿಯರ್, ಒಂದು ಫೋಬಿಯಾ ಅಂತ ಹೇಳ್ತೀವಲ್ಲ, ಆ ಫೋಬಿಯಾ ಇದೆಯೋ ಇಲ್ವೋ, ಅಂದ್ರೆ ಅಕಾಂಪ್ಲಿಷ್ಮೆಂಟ್ ಆ ಟೈಮಲ್ಲಿ ಅಕಾಂಪ್ಲಿಷ್ಮೆಂಟ್ ಇಲ್ಲ, ಬಟ್ ಫೋಬಿಯಾ ಇರಬಾರ್ದು. ಒಬ್ಬ ಮನುಷ್ಯ ಇದಿದ್ರು ಇದ್ದೇ ಇರುತ್ತೆ. ಆ ಒಂದು ಇದನ್ನ ಟೆಸ್ಟ್ ಮಾಡ್ತಾರೆ. ಆಮೇಲೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಅಥವಾ ಗ್ರೂಪ್ ಟಾಸ್ಕ್ ಅಲ್ಲಿ ನೀವು
ಒಂದು 10 ಜನ ಇರ್ತಾರೆ, ಒಂದು ಟಾಸ್ಕ್ ಹೇಳ್ತಾರೆ, ಈ ಟಾಸ್ಕ್ ಅಲ್ಲಿ ಓಕೆ ನಿನ್ನ ಹತ್ರ ಈ ಇಕ್ವಿಪ್ಮೆಂಟ್ ಇದೆ, ಹೌ ಡು ಯು ಡೂ ದಿಸ್ ಅಂತ ಹೇಳಿ. ಹೌ ವೆಲ್ ಯು ಗಿವ್ ಯುವರ್ ಸಜೆಷನ್ಸ್, ವೆದರ್ ಯು ಎಕ್ಸೆಪ್ಟ್ ಸಂಬಡೀಸ್ ಪಾಯಿಂಟ್ ಆಫ್ ವ್ಯೂ. ನೀವು ಅಥಾರಿಟೇಟಿವ್ಲಿ ಹೇಳ್ತೀರಾ ಅಥವಾ ಬರೀ ಆರ್ಗ್ಯುಮೆಂಟೇಟಿವ್ ಇದೀರಾ? ಕೆಲವೊಬ್ರು ಹಂಗಲ್ಲ, ಕೆಲವೊಬ್ರು ಹೇಳ್ತಾರೆ ಓ ಐ ಅಗ್ರಿ ವಿತ್ ಹಿಮ್ ಬಟ್ ಮೈ ಸಜೆಷನ್ ಇಸ್ ಲೈಕ್ ದಿಸ್ ಅಂದ್ರೆ ಪೊಲೈಟ್ಲಿ ಹಿ ಪುಟ್ಸ್ ಆಮೇಲೆ ಎಲ್ಲರೂ ಓ ಹೀಸ್ ಪಾಯಿಂಟ್ ಇಸ್ ವೆರಿ ಗುಡ್ ಅಂತ ಹೇಳ್ತಾರೆ. ಹಂಗೆ ಅದೇನಾಗುತ್ತೆ, ಯುವರ್ ಎಬಿಲಿಟಿ ಟು ಕನ್ವೆ ಯುವರ್ ಪಾಯಿಂಟ್ ಆಫ್ ವ್ಯೂ ಅಥಾರಿಟೇಟಿವ್ಲಿ ಇನ್ ದಿ ಗ್ರೂಪ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಎಲ್ಲರದ್ದು ನಾವು ಸಜೆಷನ್ ತಗೊಂಡು ಅಂದ್ರೆ ಪೊಲೈಟ್ಲಿ ನೋ ಐ ಡೋಂಟ್ ಅಗ್ರಿ ವಿತ್ ಅಟ್ ಆಲ್ ಅಂತ ಒಬ್ರು ಹೇಳ್ತಾರೆ. ಅಂದ್ರೆ ಈ ತರ ಒಂದು ಈ ತರ ಒಂದು ಆಟಿಟ್ಯೂಡ್ ಇದ್ದಾಗ ಅವ್ರಿಗೆ ಒಂದು ನೆಗೆಟಿವ್ ಒಂದಲ್ಲಿ ಇದು ಬರುತ್ತೆ ಪರ್ಸನಾಲಿಟಿಗೆ. ಸೊ ಇಂಥವೆಲ್ಲ ಮಾಡ್ಕೊಂಡು ಅವರು NDA ಅದಾದ್ಮೇಲೆ ಮೆಡಿಕಲ್, ಆಮೇಲೆ ಮೆರಿಟ್, ಅದಾದ್ಮೇಲೆ NDA ಜಾಯ್ನ್ ಆಗ್ತಾರೆ. ಆಮೇಲೆ ಇದು 10+2 ಅದಾದ್ಮೇಲೆ 10+2 ಒಂದು ಟೆಕ್ನಿಕಲ್ ಎಂಟ್ರಿನೂ ಇದೆ. ಅದಾದ್ಮೇಲೆ ಅವ್ರಿಗೆ ಅಲ್ಲೇ ಇಂಜಿನಿಯರಿಂಗ್ ಮಾಡಿಸಿ, ಅಂದ್ರೆ ಅವಾಗ ಯು ಶುಡ್ ಹ್ಯಾವ್ ಟೇಕನ್ ಸೈನ್ಸ್ ಸ್ಟ್ರೀಮ್ ಓನ್ಲಿ. 10+2 ಆದ್ಮೇಲೆ ಸೈನ್ಸ್ ಸ್ಟ್ರೀಮ್ ಮುಗಿಸ್ಕೊಂಡು ಟೆಕ್ನಿಕಲ್ ಒಂದು ಎಂಟ್ರಿಗೆ ನೀವು ವೇರಿಯಸ್ ಕಾಲೇಜಸ್ ಆರ್ CME. ಸರ್ ವೆನ್ ಯು ಸೆಡ್ ಸೈನ್ಸ್ ಸ್ಟ್ರೀಮ್ ಅಂತ ಅಂದ್ಬಿಟ್ಟು, ಸೈನ್ಸ್ ಸ್ಟ್ರೀಮ್ ಅಲ್ಲಿ ಅಂತ ಬರೋದಾದ್ರೆ ಎಂಜಿನಿಯರಿಂಗ್ ಬರುತ್ತೆ ಟಾಪ್ ಅಲ್ಲಿ. ಅದಾದ್ಮೇಲೆ ಅಫ್ಕೋರ್ಸ್ ಅಗೇನ್ ಅಲ್ಲಿ BCA ಬರುತ್ತೆ, ಅದನ್ನು ಮಾಡ್ಬೋದಾ ಅಥವಾ BSc ಮಾಡ್ಬೋದಾ ಅಥವಾ ಮೆಡಿಕಲ್ ಮಾಡ್ಬೋದಾ? ಇಲ್ಲ, ನಾನು ಏನ್ ಹೇಳ್ತೀನಿ ಅಂತಂದ್ರೆ 10+2 ಅಂತ ಹೇಳ್ತಾ ಇದೀನಿ. 10+2 but after that ಅದಾದ್ಮೇಲೆ ಹೇಳ್ತೀನಿ. First let me just finish 10+2 only. 10+2 ಗೆ one is entry is NDA, the other one is technical entry ಅಂತ ಹೇಳ್ತೀವಿ ನಾವು. 10+2 ಮುಗಿಸ್ಕೊಂಡು ಸೈನ್ಸ್ ಅಲ್ಲಿ if you have scored more than 70% of marks, ಅದಾದ್ಮೇಲೆ then there are of course there are modes of selection. ಅದರಲ್ಲೂ ಸೆಲೆಕ್ಷನ್ ಎಲ್ಲ ಮುಗಿಸ್ಕೊಂಡು then you are sent to, ಅಂದ್ರೆ ನಮ್ಮಲ್ಲಿ ಒಂದು 3 ಟೆಕ್ನಿಕಲ್ ಆರ್ಮ್ಸ್ ಇದೆ. ಒಂದು EME ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ, ಆಮೇಲೆ ಇನ್ನೊಂದು ಕೋರ್ ಆಫ್ ಮಿಲಿಟರಿ ಇಂಜಿನಿಯರ್ಸ್ ಇದೆ, ಆಮೇಲೆ ಇನ್ನೊಂದು ಸಿಗ್ನಲ್ಸ್ ಅಂತ ಇದೆ, who basically deal with so many communications. There are various types of communications in the army, so they deal with communications. Engineers ಅಂತಂದ್ರೆ ಅವ್ರ ರೋಲ್ ಬೇರೆ. Electrical mechanical engineers they do with so many equipments, repair of equipment, ಅವದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಸೊ ಇವೆಲ್ಲ ಟೆಕ್ನಿಕಲ್ ಆರ್ಮ್ಸ್ ಇದೆ ನಮ್ಮ ಹತ್ರ, ಅಥವಾ ಟೆಕ್ನಿಕಲ್ ಸರ್ವಿಸಸ್ ಇದೆ. ಸೊ ಇವರು 10+2 ಆದವ್ರನ್ನ ಅಲ್ಲಿ ಇಟ್ಕೊಂಡು ಅವ್ರಿಗೆ ಅಲ್ಲೇ ಇಂಜಿನಿಯರಿಂಗ್ ಮಾಡಿಸಿ ಆಮೇಲೆ ಅವ್ರನ್ನ ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಅವ್ರನ್ನ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ 10+2 ಆದ ತಕ್ಷಣ ದೇ ಗೋ ಟು ದೀಸ್ ಟೆಕ್ನಿಕಲ್ ಕಾಲೇಜಸ್. CME ಆಗಿರ್ಬೋದು, ಇಟ್ಸ್ ಇನ್ ಪುಣೆ, MCME ಆಗಿರ್ಬೋದು ಸಿಕಂದ್ರಾಬಾದ್ ಅಲ್ಲಿ ಇದೆ. ಸೊ ಹಿಂಗೆ ಅವ್ರು ಬೇರೆ ಬೇರೆ ಒಂದು ಇದನ್ನ ಜಾಯ್ನ್ ಆದ್ರೆ, ಒಂದು ಸಿಗ್ನಲ್ಸ್ ಅವ್ರದ್ದು ಜಬಲ್ಪುರ್ ಅಲ್ಲಿ ಇದೆ. ಸೊ ಅವ್ರು ಅಲ್ಲಲ್ಲಿ ಹೋಗಿ ಟೆಕ್ನಿಕಲ್ ಇದನ್ನ ಇಂಜಿನಿಯರಿಂಗ್ ಮುಗಿಸಿ 4 ವರ್ಷ ಆದ್ಮೇಲೆ ಡಿಗ್ರಿ ಮಾಡಿ ಆಮೇಲೆ ಅಲ್ಲಿ ಜಾಯ್ನ್ ಆಗ್ತಾರೆ. ಇನ್ನೊಂದಕ್ಕೆ ಬರೋದು ಅಂತಂದ್ರೆ ನೀವ್ ಹೇಳದಂಗೆ ಟೆಕ್ನಿಕಲ್ ಗ್ರಾಜುಯೇಟ್. ಗ್ರಾಜುಯೇಷನ್ ಮುಗಿಸ್ಕೊಂಡಾದ್ಮೇಲೆ ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ದೆನ್ ದೇ ಕ್ಯಾನ್ ಜಾಯಿನ್ ಟೆಕ್ನಿಕಲ್ ಸ್ಕೀಮ್. ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ IMA ಜಾಯ್ನ್ ಆಗ್ತಾರೆ ಡೈರೆಕ್ಟ್ಲಿ. IMA ನಲ್ಲಿ ಅವ್ರಿಗೆ 1 ವರ್ಷ ಟ್ರೈನಿಂಗ್ ಇರುತ್ತೆ. 1 ವರ್ಷ ಟ್ರೈನಿಂಗ್ ಆದ್ಮೇಲೆ ಅವ್ರಿಗೆ 2 years ಆಂಟಿಡೇಟ್ ಸೀನಿಯಾರಿಟಿ ಇರುತ್ತೆ. ಯಾಕೆಂತಂದ್ರೆ ಅವ್ರು ಟೆಕ್ನಿಕಲ್ ಆರ್ಮ್ ಇಂದ ಬಂದಿದ್ದಾರೆ ಅಂತ ಹೇಳಿ, ಇಂಜಿನಿಯರಿಂಗ್ ಮುಗಿಸ್ ಬಂದಿದ್ದಾರೆ ಅಂತ ಹೇಳಿ, ಅದನ್ನ ಮುಗಿಸ್ಕೊಂಡ ತಕ್ಷಣನೇ IMA ದಲ್ಲಿ 1 ವರ್ಷ ಟ್ರೈನಿಂಗ್, ಅದಾದ್ಮೇಲೆ 2 years ಆಂಟಿಡೇಟ್ ಸೀನಿಯಾರಿಟಿ ಬರುತ್ತೆ ಅವ್ರಿಗೆ. ಸೊ ಅವರು ಮುಗಿಸ್, ಈಗ ಇವತ್ತು ನಾನು ಆಂಟಿಡೇಟ್ ಸೀನಿಯಾರಿಟಿ ಅಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಅನ್ಕೋತೀನಿ. ಆಮೇಲೆ ಅದೇ IMA ನಲ್ಲಿ ನಾನ್ ಟೆಕ್ನಿಕಲ್ ಎಂಟ್ರೀಸ್ ಇರ್ತಾರೆ, ಅಂದ್ರೆ ಒನ್ ಹೂ ಜಸ್ಟ್ ಫಿನಿಶ್ ಗ್ರಾಜುಯೇಷನ್. ಅವರು BSc BA ಮುಗಿಸ್ಕೊಂಡು CDS ಅಂತಿದೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್, ಅದನ್ನ ಎಕ್ಸಾಮ್ ಪಾಸ್ ಮಾಡಿ UPSC, ಸೇಮ್ SSB ಪಾಸ್ ಮಾಡಿ, ಮೆಡಿಕಲ್ ಪಾಸ್ ಮಾಡಿ, ಮೆರಿಟ್ ಅಲ್ಲಿ ಬಂದು IMA ಜಾಯ್ನ್ ಆಗ್ತಾರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಅದು ಜಾಯ್ನ್ ಆದವ್ರಿಗೆ ಅವ್ರಿಗೆ 1.5 years ಆಫ್ ಟ್ರೈನಿಂಗ್, 1.5 years ಆಫ್ ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ಅವರು ಮತ್ತೆ ನಾರ್ಮಲ್ ಸ್ಟ್ರೀಮ್ ಅಲ್ಲಿ ಬರ್ತಾರೆ. ಸೊ ದೇ ಆರ್ ನೋನ್ ಆಸ್ IMA ಎಂಟ್ರೀಸ್. ಆಮೇಲೆ ಈಗ ನಾವು NDAದವರು ಏನ್ ಮಾಡ್ತೀವಿ ಅಂದ್ರೆ 3 ವರ್ಷ NDA ಮುಗಿಸ್ಕೊಂಡ್ಮೇಲೆ ನಾವು IMA ಹೋಗ್ತೀವಿ, ಹೋಗಿ ಅಲ್ಲಿ 1 ವರ್ಷ ನಾವು ಟ್ರೈನಿಂಗ್ ಮಾಡ್ತೀವಿ, ಮುಗಿಸ್ಕೊಂಡು ನಾವು ವಿ ಬಿಕಮ್ ಆಫೀಸರ್ಸ್ ದಟ್ ಟೈಮ್. ಸೊ NDA ಏನಾಗುತ್ತೆ, NDA ನಲ್ಲಿ 3 ಟ್ರೈನ್ ಮಾಡ್ತಾರೆ, ಆರ್ಮಿ, ನೇವಿ, ಏರ್ ಫೋರ್ಸ್. ನಾವು 3 ವರ್ಷ ಟ್ರೈನಿಂಗ್ ಆದ್ಮೇಲೆ ಆರ್ಮಿ ಪೀಪಲ್ ವಿಲ್ ಗೋ ಟು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್. Naval officers, naval cadets will go to Naval Academy in Kerala. ಅದಾದ್ಮೇಲೆ Air Force cadets will go to Air Force Academy Hyderabad. ಇಲ್ಲಿ ಹೋದ್ಮೇಲೆ ಅವ್ರಿಗೆ 1 ವರ್ಷ ಮತ್ತೆ ಅಲ್ಲಿ ಆರ್ಮ್ ಸ್ಪೆಸಿಫಿಕ್ ಒಂದು ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ಅವರು ಆ ಸ್ಟ್ರೀಮ್ ಜಾಯ್ನ್ ಆಗ್ತಾರೆ. ಸೊ ಹಿಂಗೆ ಬೇರೆ ವೇರಿಯಸ್ NCC ಮಾಡಿದವ್ರಿಗೆ, C ಸರ್ಟಿಫಿಕೇಟ್ ಹೋಲ್ಡರ್ಸ್ಗೆ, ಆಮೇಲೆ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ತಗೊಂಡವ್ರಿಗೆ, ರಾಜ್ಪಥ್ ಅಲ್ಲಿ ಇಫ್ ಯು ಟೇಕನ್ ಪಾರ್ಟ್, if you have been part of that Republic Day contingent, so C certificate holder ಇದ್ರೆ ಅವ್ರಿಗೂ ಕೆಲವೊಂದು ವೇಕೆನ್ಸೀಸ್ ಇದೆ, ಜಸ್ಟ್ ಆಸ್ ಅ ಮೋಟಿವೇಶನಲ್ ದಿಸ್ ಥಿಂಗ್ ಫಾರ್ NCC cadets ಅವ್ರಿಗೂ ಇದೆ. ಅದಾದ್ಮೇಲೆ there are ways, like ನೀವು ಲಾ ಮುಗಿಸ್ಕೊಂಡಿದ್ರೆ ಯು ಕ್ಯಾನ್ ಜಾಯಿನ್
ಜಡ್ಜ್ ಅಂಡ್ ಅಡ್ವೊಕೇಟ್ ಜನರಲ್ ಬ್ರಾಂಚ್ ಅಂತ ಇದೆ, ಅಲ್ಲಿ ಜಾಯ್ನ್ ಆಗ್ಬಹುದು. ಸೊ ಹಿಂಗೆ ವೇರಿಯಸ್ ಎಂಟ್ರಿ ಸ್ಕೀಮ್ಸ್ ಅದೇ. ಇನ್ ಆಲ್ ದರ್ ಅಬೌಟ್ 15 ಎಂಟ್ರಿ ಸ್ಕೀಮ್ಸ್. ಎಲ್ಲಾನು ನಾವು ಇದಕ್ಕೆ ಕವರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಫ್ ಯು ಗೋ ಟು indianarmy.gov.government.in ನಲ್ಲಿ ಹೋದ್ರೆ you will get various things of information regarding various entries. So suffice to say, ನೀವು ಯಾವಾಗಿಂದ ಮಾಡಬಹುದು ಅಂತಂದ್ರೆ as an young officer if you want to join 10+2 ಆದ ತಕ್ಷಣನೇ ಫಸ್ಟ್ ಎಂಟ್ರಿ ಇದೆ ಅಂತ. ನೀವು 12th ಮುಗಿಸಿ ಅಲ್ಲಿ ಹೋಗೋದು. ಇನ್ನೊಂದು ಅಂತಂದ್ರೆ ಗ್ರಾಜುಯೇಷನ್ ಮುಗಿಸ್ಕೊಂಡು ಅಲ್ಲಿ ಹೋಗೋದು. ಇಲ್ಲ ಅಂತಂದ್ರೆ ಲೈಕ್ ಸೇ MBBS ಮುಗಿಸಿ ಡಾಕ್ಟರ್ಸ್ ಆಗೋರು ಇದ್ದಾರೆ, ಅಥವಾ ನಾವು 12th ಮುಗಿಸಿ ಜಾಯ್ನಿಂಗ್ AFMC ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಇನ್ ಪುಣೆ, ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸೈನ್ಸ್ ಗ್ರಾಜುಯೇಟ್ಸ್ ಅನ್ನ ತಗೊಂಡು 10+2 ಡಿಪೆಂಡಿಂಗ್ ಆನ್ ಮಾರ್ಕ್ಸ್ ಅಂಡ್ ಆಲ್ ದಟ್. SSB ಇಂಟರ್ವ್ಯೂ. SSB is common for everybody. Some entries will have written test, some entries will not have written test, but SSB ಏನಿದೆ ಅದು ಎಲ್ಲರಿಗೂ ಇದ್ದೇ ಇರುತ್ತೆ. You cannot become an officer without going through SSB, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಏನ್ ಹೇಳ್ತೀವಿ. ಸೊ ನಾವು ಮೆಡಿಕಲ್ ಡಾಕ್ಟರ್ಸ್ ಆಗಿದ್ದಾರೆ ಇಂಡಿಯನ್ ಆರ್ಮಿನಲ್ಲಿ ಅಂದ್ರೆ ಒಂದು MBBS ಮುಗಿಸಿ ಬಂದವರು, ಇನ್ನೊಬ್ರು 10+2 ಮುಗಿಸ್ಕೊಂಡು ಸೈನ್ಸ್ ಇಂದ SSB ಎಲ್ಲ ಮುಗಿಸ್ಕೊಂಡು ಮೆರಿಟ್ ಅಲ್ಲಿ ಬಂದು AFMC ನಲ್ಲಿ ಗ್ರಾಜುಯೇಷನ್ ಮುಗಿಸಿ ಅಲ್ಲಿ MBBS ಡಾಕ್ಟರ್ ಆಗಿ, ಸೊ ದೇ ಬಿಕಮ್ ಡಾಕ್ಟರ್. ಸೊ there are two ways of becoming an officer through medical core. ಅದೊಂದು ಮೆಡಿಕಲ್ ಕೋರ್ ಇದೆ. ಹಾಗೆ ನರ್ಸಿಂಗ್ ಕೋರು ಇದೆ. ಅವ್ರ ನರ್ಸಿಂಗ್ ಗ್ರಾಜುಯೇಟ್ಸ್ ಗೆ ಅವ್ರಿಗೆ although they are also considered officers only, but they are called as nursing officers. So ಹಾಗೆ ಮೊದಲು women, what will be their role? ಬೇಸಿಕಲಿ ನರ್ಸ್ ಏನು ಹೊರಗಡೆ ಇದನ್ನ ಮಾಡ್ತಾರೆ ಅದೇ ತರ ಅವ್ರಿಗೆ ಒಂದು ಅಂದ್ರೆ ಒಂದು ಯು ಕೆನಾಟ್ ಸೇ ಫುಲ್ ಕಮಿಷನ್ ಇದಂತ ಹೆಂಗಿಲ್ಲ, ಬಟ್ ಆದ್ರೆ ಅವ್ರಿಗೂ ಒಂದು ನರ್ಸಿಂಗ್ ಆಫೀಸರ್ಸ್ ಒಂದು ಗ್ರೇಡ್ ಕೊಟ್ಟು ಅವ್ರಿಗೂ ಒಂದು ಸ್ಟಾರ್ಸ್ ಕೊಟ್ಟು ಅವ್ರದ್ದು ಯೂನಿಫಾರ್ಮ್ ಮತ್ತೆ ಮೆಡಿಕಲ್ ಆಫೀಸರ್ ಯೂನಿಫಾರ್ಮ್ ಬೇರೆ ಬೇರೆ ಇದೆ. ಸೊ ಐಡೆಂಟಿಫಿಕೇಶನ್ ಆಗಿರ್ಬೋದು ಅಥವಾ ಪೇಯ್ಡ್ ಅಲೌನ್ಸಸ್ ಆಗಿರ್ಬೋದು, ದೇರ್ ಇಸ್ ಸಮ್ ಡಿಫರೆನ್ಸ್ ಬಿಟ್ವೀನ್ ನರ್ಸಿಂಗ್ ಆಫೀಸರ್ ಅಂಡ್ ದ ಮೆಡಿಕಲ್ ಆಫೀಸರ್. MBA ಕ್ಲಿಯರ್ ಮಾಡಿರ್ತಾರೆ, ಗ್ರಾಜುಯೇಷನ್ ಮುಗ್ದಿರುತ್ತೆ. ಸೊ ಇಲ್ಲಿ ಡಿಸೈಡ್ ಆಗೋದು ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ. ಸೊ ಈ ಸೆಲೆಕ್ಷನ್ಸ್ ಹೇಗಾಗುತ್ತೆ, ಯಾವ ಆಧಾರದಿಂದ?